ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದ್ದು, ಇಂದು ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಮಂಡಿಸಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ದ್ವೇಷ ಭಾಷಣ ಬಿಲ್ ಮಂಡಿಸಿದ್ದಾರೆ. ಈ ವೇಳೆ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಮಂಡನೆ ವೇಳೆ ಒಪ್ಪಿಗೆ ಇಲ್ಲ ಅಂತ ಬಿಜೆಪಿ ಶಾಸಕರು ಕೂಗಿದ್ದಾರೆ. ದ್ವೇಷ ಭಾಷಣ ಮಾಡುವವರಿಗೆ ಗರಿಷ್ಠ 10 ವರ್ಷದವರೆಗೆ ಶಿಕ್ಷೆ ನೀಡಬಹುದಾಗಿದೆ. 1 ಲಕ್ಷ ದಂಡ ವಿಧಿಸುವ ಅವಕಾಶ ಇದೆ. ಮೊದಲ ಬಾರಿಗೆ ದ್ವೇಷ ಭಾಷಣ ಮಾಡಿದವರಿಗೆ 7 ವರ್ಷ ಜೈಲು ಶಿಕ್ಷೆ, ಮತ್ತೆ ಪುನರಾವರ್ತಿತ ಮಾಡಿದ್ರೆ 10 ವರ್ಷ ಜೈಲು ಶಿಕ್ಷೆ ಇರಲಿದೆ. ಇನ್ನು ಇದಕ್ಕೂ ಮುನ್ನ ಬಿಲ್ ಮಂಡಿಸುವ ವೇಳೆ ಮೈಕ್ ಕೈಕೊಟ್ಟಿದೆ. ಸಚಿವ ಸಂತೋಷ್ ಲಾಡ್ ಬಿಲ್ ಮಂಡಿಸ್ತಾ ಇದ್ದ ವೇಳೆ ಮೈಕ್ ಕೆಟ್ಟಿದೆ. ಬಳಿಕ ಎಚ್.ಕೆ. ಪಾಟೀಲ್ ಮೈಕ್ ಇಲ್ಲದೆ 12 ಬಿಲ್ಗಳನ್ನು ಮಂಡಿಸಿದ್ದಾರೆ. ನಂತರ ಕೊನೆಯಲ್ಲಿ ದ್ವೇಷ ಭಾಷಣ ತಡೆ ಬಿಲ್ ಮಂಡಿಸುವಾಗಲೂ ಕೂಡ ಮೈಕ್ ಸರಿಯಾಗಿಲ್ಲ. ಹೀಗಾಗಿ ಈ ವೇಳೆ ವಿಪಕ್ಷದವರು ಈ ಸರ್ಕಾರದಲ್ಲಿ ಮೈಕ್ ಪರಿಸ್ಥಿತಿ ಒಂದೇ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ದ್ವೇಷ ಭಾಷಣ ಮಾಡೋದರಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ದೇಶದಲ್ಲಿ ದ್ವೇಷ ಮಾಡೋದರಲ್ಲಿ ಬಿಜೆಪಿಯವರು ಮುನ್ನಿಸಿಮರು. ಹೀಗಾಗಿ ಬಿಲ್ ತರ್ತಾ ಇದ್ದೀವಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಮ್ಮವರೇ ಇರಲಿ, ಬೇರೆಯವರೇ ಇರಲಿ, ಯಾರೂ ದ್ವೇಷ ಭಾಷಣ ಮಾಡಬಾರದು ಅಂತ ತರ್ತಿದ್ದೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 ಬಿಜೆಪಿ, ಸಂಘ ಪರಿವಾರ, ಅವರ ಬೆಂಬಲಿಗರು. ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ ಬಿಜೆಪಿಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರೇ ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ಶಾಂತಿ ಪಾಲನೆ ಮಾಡೋರು, ಶಾಂತಿ ಬೇಕಾದವರು, ಇದೇ ಧರ್ಮದಲ್ಲಿ ಏನು ಹೇಳ್ತದೆ? ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ, ಅಶಾಂತಿ ಮಾಡ್ರಿ ಅಂತಾರೆ, ಕ್ರೂರತೆ ಮಾಡ್ರಿ ಅಂತಾರೆ, ಸುಳ್ಳು ಹೇಳ್ರಿ ಅಂತಾರೆ. ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗೆ ಹೇಳುವುದಲ್ಲ, ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಧರ್ಮಗಳಲ್ಲಿ ಏನು ತಿರುಳದ ಆ ತಿರುಳ ಇವತ್ತು ಈ ದ್ವೇಷ ಭಾಷಣ ಪ್ರತಿಬಂಧ ಮಾಡ್ತಕ್ಕಂಥ ಬಿಲ್ನೊಳಗಿದೆ. ದ್ವೇಷ ಭಾಷಣ ಬಿಲ್ ಮಂಡನೆ ವಿಚಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ದ್ವೇಷ ಭಾಷಣ ಮಾಡಿದ್ರೆ ಕಡಿವಾಣ ಇದೆ. ಈಗಾಗಲೇ ಬೇಕಾದಷ್ಟು ಕಾನೂನುಗಳಿವೆ. ಇದು ಕೋಮು ಸೌಹಾರ್ದತೆ ಹಾಳು ಮಾಡುವುದಕ್ಕಷ್ಟೇ ಅಂತ ಕಿಡಿಕಾರಿದ್ದಾರೆ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದೆ. ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರು ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದ್ರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರು? ಅಂದ್ರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರೋ ಅಷ್ಟೋ ದಿನ ಬೇರೆಯವರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದಿರೋಂಥ ಸರ್ಕಾರ ಇದು. ಯಾಕಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿಯೊಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನ ನಾವು ಯಾವುದೇ ಹಂತಕ್ಕೆ ಹೋದ್ರೂ ಅದನ್ನು ತಗೊಂಡೇ ಬರ್ತೇವೆ. ಎಲ್ಲ ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳ್ತೇವೆ. ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು ಈ ದೇಶದ ಜನತೆಗೆ. ಮೊದಲಿಂದನೂ ಮುಚ್ಚಿಡ್ತಾ ಬಂದ್ರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗ್ಬಿಡುತ್ತೆ.
ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ರಾಜ್ಯ ದೇಶ ಕೊಟ್ಟ ಮೇಲೆ ಹೋಗ್ರಿ ಅಂತ ಹೇಳಿದ್ರೆ ದ್ವೇಷ ಭಾಷೆ. ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಮಾತನಾಡುತ್ತಿದ್ದರು. ಶಿವಲಿಂಗೇಗೌಡ ಮಾತಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಹಳೆ ಮೈಸೂರು ಭಾಗದ ಶಾಸಕರು ಮಾತನಾಡುವುದು ಸರಿಯಲ್ಲ, ಅವರಿಗೆ ಆ ಭಾಗದ ಸಮಸ್ಯೆಗಳ ಬಗ್ಗೆ ಏನು ಗೊತ್ತಿದೆ ಅಂತ ಸದನದ ಬಾವಿಗಿಳಿದು ಯತ್ನಾಳ್ ಅಡ್ಡಿಪಡಿಸಿದರು. ಯತ್ನಾಳ್ ಮೇಲೆ ಗರಮಾದ ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಯಾರು ಬೇಕಾದರೂ ಮಾತಾಡಬಹುದು, ವಿರೋಧಿಸುವುದು ಸರಿಯಲ್ಲ ಅಂತ ಹೇಳಿದರು. ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ. ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಇನ್ನು ಗ್ಯಾರಂಟಿ ತೆಗೆಯಿರಿ ಅಂತ ನೇರವಾಗಿ ಹೇಳಿ ನೋಡೋಣ ಅಂತ ಬಿಜೆಪಿ ಶಾಸಕರಿಗೆ ಶಾಸಕ ಶಿವಲಿಂಗೇಗೌಡ ಸವಾಲು ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಶಿವಲಿಂಗೇಗೌಡ, ಉತ್ತರ ಕರ್ನಾಟಕದ ಭಾಗದ ಜನರಿಗೂ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅವರು ಎಲ್ಲರೂ ಚೆನ್ನಾಗಿ ತಿಂತಾ ಇದ್ದಾರೆ ಅಂತ ಶಿವಲಿಂಗೇಗೌಡ ಹೇಳಿದ ಮಾತಿಗೆ ಸುರೇಶ್ ಗೌಡ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಮಾತಿನ ಜಟಾಪಟಿ ನಡೆಯಿತು. ಆದರೆ ಏನ ಒಂದು ಥರದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಈ ಗ್ಯಾರಂಟಿಯಿಂದಲೇ ಆಗಿದೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಿಲ್ಲ. ಅದು ಬಿಂಬಿಸೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ. ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ಬಗ್ಗೆ ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ, ಒಬ್ಬ ಎಂಎಲ್ಸಿ ಡಿಕೆಶಿ ಮುಖ್ಯಮಂತ್ರಿ ಅಂತ ಹಾಕ್ತಾರೆ, ಆಮೇಲೆ ಕಣ್ಣು ಮುಚ್ಚಿ ಟ್ವೀಟ್ ಮಾಡದೆ ಅಂತಾರೆ. ಪದೇ ಪದೇ ನಾಯಕತ್ವದ ವಿಚಾರ ಮಾತನಾಡ್ತಾರೆ. ಕಿಂಗ್ ಅಲೈವ್ ಅಂತ ಯಾಕೆ ಪದೇ ಪದೇ ಹೇಳಬೇಕು ಅಂತ ಅಶೋಕ್ ಕೇಳಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಭೈರತಿ ಸುರೇಶ್, ಕಿಂಗ್ ಇಸ್ ಅಲೈವ್ ಅಂತ ಹೇಳಿದ್ದೆ, ಅದನ್ನ ನೋಡಿಕೊಳ್ಳೋಕೆ ಹೈಕಮಾಂಡ್ ಇದೆ, ನೀವು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರುವಂತಹ ಹೆಗ್ಗಣ ಸರಿ ಮಾಡಿಕೊಳ್ಳಿ ಅಂದಿದ್ದಾರೆ. ನಾಯಕತ್ವ ಸರ್, ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ. ವಿಧಾನಸಭೆಯಲ್ಲಿ ಉತ್ತರ ಭಾಗದ ಸಮಸ್ಯೆಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಯಾಕೆ ಸ್ಪಂದಿಸಿಲ್ಲ? ಇನ್ನು ಮೆಕ್ಕೆಜೋಳ ಬೆಳೆಯುವ ರೈತರಿಗೂ ಈ ಸರ್ಕಾರ ಅನ್ಯಾಯ ಮಾಡಿದೆ. 80ರಷ್ಟು ತೊಗರಿ ಬೆಳೆ ನಾಶವಾಗಿದೆ, ಆದರೆ ಸರ್ಕಾರ ಯಾವುದೇ ನೆರವು ನೀಡಿಲ್ಲ. ಕಳೆದ 2.5 ವರ್ಷಗಳಲ್ಲಿ ಗ್ಯಾರಂಟಿಗಳ ಬಗ್ಗೆ ಭಾಷಣ ಮಾಡಿದ್ರಷ್ಟೇ. ಗೃಹಲಕ್ಷ್ಮಿ ಈಗ ಚುನಾವಣೆ ಲಕ್ಷ್ಮಿ ಆಗಿದೆ. ಎಲ್ಲ ರಂಗದಲ್ಲೂ ಈ ಸರ್ಕಾರ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದ್ದಾವೆ, 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅದನ್ನು ಬೆಳಗಾವಿಯಲ್ಲಿ ಸುವರ್ಣಸೌಧದ ಪಕ್ಕದಲ್ಲೇ ಸುವರ್ಣ ಗಾರ್ಡನ್ನಲ್ಲಿ ರೈತರು ವಿವಿಧ ಬೇಡಿಕೆ ಈಡೇರಿಕೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಭೂ ಸ್ವಾಧೀನ ಕಾಯ್ದೆ ಸೇರಿದಂತೆ 17 ಬೇಡಿಕೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಭಾರತೀಯ ಕಿಸಾನ್ ಸಂಘದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸುವರ್ಣ ಗಾರ್ಡನ್ನಲ್ಲಿ ಸಮಗಾರ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ನಡೆಸಲಾಗಿದೆ. ಚರ್ಮ ಉದ್ಯಮ ಮತ್ತು ಉತ್ಪನ್ನ ತಯಾರಿಕೆಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ರಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. 1995ರ ನಂತರದ ಶಾಲೆಗಳಿಗೆ ಅನುದಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಪ್ರತಿಭಟನೆ ನಡೆಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ ಓಲ್ಡ್ ಪಿಬಿ ರೋಡ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. 5 ಲಕ್ಷ ನಿವೃತ್ತಿ ಪರಿಹಾರ ಆಶಾ ಕಾರ್ಯಕರ್ತೆಯರು ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ.